ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಇವತ್ತು ನಾನು ಕೆಲವೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಸ್ಪೆಷಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೆಡಗಾಗಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಹಿಯರ್ ಟೀಚರ್ ಫೋಕಸಸ್ ಆನ್ ಡ್ರಿಲ್ಲಿಂಗ್ ದ ಸ್ಟೂಡೆಂಟ್ಸ್ ವಿತ್ ಸೆಂಟೆನ್ಸ್ ಪ್ಯಾಟರ್ನ್ಸ್ ಆ್ಯಂಡ್ ಯೂಸಸ್ ಡೈಲಾಗ್ಸ್ ದಟ್ ಮಿಮಿಕ್ ರಿಯಲ್ ಕಾನ್ವರ್ಸೇಷನ್ಸ್. ಎರರ್ಸ್ ಆರ್ ಇಮಿಡಿಯೇಟ್ಲಿ ಕರೆಕ್ಟೆಡ್ ಟು ಪ್ರಿವೆಂಟ್ ದ ಫಾರ್ಮೇಷನ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್. ವಿಚ್ ಮೆಥಡ್ ಈಸ್ ದ ಟೀಚರ್ ಫಾಲೋವಿಂಗ್? ಅಂದರೆ ಇಲ್ಲಿ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ಅದರಲ್ಲಿ ಈಗ ಫಸ್ಟ್ ಆಪ್ಷನ್ಸ್ ನೋಡಿಬಿಡೋಣ. ಫಸ್ಟ್ ಆಪ್ಷನ್ ಇದೆ ಡೈರೆಕ್ಟ್ ಮೆಥಡ್. ಎರಡನೇ ಆಪ್ಷನ್ನು ಕಮ್ಯುನಿಕೇಟಿವ್ ಮೆಥಡ್. ಸೊ ಮೂರನೇ ಆಪ್ಷನ್ನು ಆಡಿಯೋ ಲಿಂಗ್ವಲ್ ಮೆಥಡ್. ಲಾಸ್ಟ್ ಒನ್ ಸೈಲೆಂಟ್ ವೇ ಅನ್ನುವಂಥದ್ದಿದೆ. ಈಗ ಇಲ್ಲಿ ಆನ್ಸರನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕಂದ್ರೆ ಕೆಲವು ಮೆಥಡ್ಸ್ನ ಡಿಸ್ಕಷನ್ ಮಾಡಬೇಕು. ನೋಡಿ, ಇಲ್ಲಿ ಆನ್ಸರ್ ಈಸ್ ಆಡಿಯೋ ಲಿಂಗ್ವಲ್ ಮೆಥಡ್, ALM ಅನ್ನೋದು ದ ರೈಟ್ ಆನ್ಸರ್. ಯಾಕೆ ಇದು ಸರಿ ಉತ್ತರ ಅನ್ನೋದನ್ನು ಡಿಸ್ಕಸ್ ಮಾಡಿದ್ರೆ, ಬಿಕಾಸ್ ALM ಅಂತ ಏನು ಕರಿತೀವಿ, ದ ಕೀ ಕ್ಯಾರೆಕ್ಟರ್ಸ್ ಮೆನ್ಷನ್ಡ್ ಹಿಯರ್, ಸ್ಪೆಷಲಿ ಡ್ರಿಲ್ಲಿಂಗ್ ದ ಸ್ಟೂಡೆಂಟ್ಸ್ and then with sentence patterns, uses dialogues and mimic roles conversations, and immediately correcting the errors. These are the hallmarks of the audio lingual methods. So that's why the answer is C. ಇದನ್ನು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಈಗ ಎರಡನೇದು ಮುಖ್ಯವಾಗಿ ನೀವು ಆಡಿಯೋ ಲಿಂಗ್ವಲ್ ಮೆಥಡನ್ನು ಯಾಕೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿದರೆ, ALM ಈಸ್ ಬೇಸ್ಡ್ ಆನ್ ಬಿಹೇವಿಯರಿಸ್ಟ್ ಥಿಯರಿ which emphasizing the habit formation through repetition and correction. ಸೊ ಅಲ್ಲಿ ರಿಪಿಟೇಷನ್ನು ಮತ್ತು ಕರೆಕ್ಷನ್ ಅದನ್ನು ನಾವು ಮಾತಾಡ್ತಾನೆ ಇರ್ತೀವಿ. ಹಾಗಾಗಿ ಅದನ್ನು ಆನ್ಸರ್ C ಆಗ್ತದೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಎ ಲರ್ನರ್ ಸಕ್ಸಸ್ಫುಲಿ ಯೂಸಸ್ ಫ್ರೇಸಸ್ ಲೈಕ್ ಮೇ ಐ ಕಮ್ ಇನ್ ಸರ್ ಆರ್ ಮೇ ಐ ಕಮ್ ಇನ್ ಮ್ಯಾಮ್ ಆ್ಯಂಡ್ ಎಕ್ಸ್ಕ್ಯೂಸ್ ಮೀ, ವೇರ್ ಇಸ್ ದ ಬಸ್ ಸ್ಟ್ಯಾಂಡ್ in appropriate social context, even if their grammar is not perfect. This demonstrates a high level of which competence, right? That is the question. Here linguistic competence, structural accuracy, communicative competence, phonological mastery ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಯೂಸ್ ಮಾಡಿರುವಂಥ ಸೆಂಟೆನ್ಸ್ ಏನಿದೆಯಲ್ಲ, ಮೇ ಐ ಕಮ್ ಇನ್, ಯೂಶ್ವಲಿ ನಮ್ಮ ಶಾಲೆಗಳಲ್ಲಿ ನಾವೇನು ನೋಡ್ತೀವಿ, ಮೇ ಐ ಕಮ್ಮಿನ್ ಅಂತ ಕೆಲವು ಮಕ್ಕಳು, ಅಂದರೆ ಕೆಲವರು ಮೈ ಕಮ್ಮಿಂಗ್ ಅಂತಾರೆ. ಸೊ ಅವರ ಒಂದು ಪ್ರೊನೌನ್ಸಿಯೇಷನಲ್ಲಿ ಅಥವಾ ಆ ಒಂದು ವರ್ಡ್ಸ್ ಏನು ಯೂಸ್ ಮಾಡಬೇಕಾಗುತ್ತೆ ಅದನ್ನು ಅಕ್ಯುರೇಟಾಗಿ ಯೂಸ್ ಮಾಡಿರೋದಿಲ್ಲ. ಬಟ್ ಆದರೂ ಕೂಡ ಅದು ಅಂಡರ್ಸ್ಟುಡ್ ಆಗುತ್ತೆ, ಇವನು ಏನು ಹೇಳ್ತಾ ಇದ್ದಾರೆ ಅಂತ. ಇಲ್ಲೂ ಕೂಡ ಹಾಗೇ ಇದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಆನ್ಸರ್ ಯಾವುದಪ್ಪ ಅಂಥೇಳಿದರೆ, ಸ್ಪೆಷಲಿ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಈಸ್ ದ ರೈಟ್ ಆನ್ಸರ್. ಯಾಕೆ ಅಂತ ಹೇಳೋದಾದರೆ ನೋಡಿ, ಇಲ್ಲಿ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅನ್ನುವಂಥದ್ದು ಈಗ ಸಕ್ಸಸ್ಫುಲ್ ಯೂಸಸ್ ಫ್ರೇಸಸ್, ಅಲ್ಲಿ ಫ್ರೇಸಸನ್ನು ಯೂಸ್ ಮಾಡಿದ್ದಾನೆ. ಇಲ್ಲಿ ಯಾವುದೇ ರೀತಿಯಾದ ಲ್ಯಾಂಗ್ವೇಜ್ನ ಗ್ರಾಮರ್ನ ಕರೆಕ್ಷನ್ ಕೇಳ್ತಾ ಇಲ್ಲ. ಕಾಂಪಿಟೆನ್ಸ್ ಅನ್ನುವಂಥದ್ದು ಬಂದಿದೆ, ಬಟ್ ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಇದ್ದರೂ ಪರವಾಗಿಲ್ಲ, ಅಲ್ಲಿ ಅಂಡರ್ಸ್ಟುಡ್ ಆಗುತ್ತೆ, ಏನು ಆತ ಹೇಳಿದ್ದಾನೆ ಅನ್ನೋದನ್ನು ಅಂಡರ್ಸ್ಟುಡ್ ಆಗ್ತದೆ. ಸೊ ಹಾಗಾಗಿ ಆನ್ಸರ್ ಈಸ್ C. ನೆಕ್ಸ್ಟ್ ಕ್ವಶನ್. ದ ಕಾನ್ಸೆಪ್ಟ್ ದಟ್ ಚಿಲ್ಡ್ರನ್ ಆರ್ ಬಾರ್ನ್ ವಿತ್ ಆ್ಯನ್ ಇನ್ನೇಟ್ ability to acquire language and possess universal linguistic principle is central to the theory proposed by. ಸೊ ಈ ಒಂದು ಥಿಯರಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆ ಥಿಯರಿನ ಪ್ರಪೋಸ್ ಮಾಡಿರುವಂಥವ್ರು ಯಾರು? BF ಸ್ಕಿನ್ನರ್, ಜಾನ್ ಪೇಜೆಟ್, ನೋಮ್ ಚೋಮ್ಸ್ಕಿ, ಲೆವ್ ವೈಗೋಟ್ಸ್ಕಿ. ಸೊ ಹಿಯರ್ ಆನ್ಸರ್ ಈಸ್ ಚೋಮ್ಸ್ಕಿ. ನೋಡಿ, ಇನ್ನೇಟ್ ಲ್ಯಾಂಗ್ವೇಜ್ ಎಬಿಲಿಟಿ ಥಿಯರಿ ಅದನ್ನು ಪ್ರಪೋಸ್ ಮಾಡಿದ್ದು ಯಾರಪ್ಪ ಅಂದರೆ ಚೋಮ್ಸ್ಕಿ ಅವರು. ಅದರಲ್ಲೂ ಮುಖ್ಯವಾಗಿ ದ ಕಾನ್ಸೆಪ್ಟ್ ದಟ್ ಚಿಲ್ಡ್ರನ್ ಬಾರ್ನ್ ವಿತ್ ಆ್ಯನ್ ಇನ್ನೇಟ್ ಎಬಿಲಿಟಿ to acquire language and possess universal linguistic principles. So this theory also called as language acquisition device. ಅಂದರೆ LAD ಥಿಯರಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಈ LAD ಥಿಯರಿನೂ ಚೋಮ್ಸ್ಕಿ ಅವ್ರನ್ನೇ
ನಾವು ಪಿತಾಮಹ ಅಂತ ಹೇಳ್ತೀವಿ. ಸೊ ಇದರ ಅಡಿಯಲ್ಲಿ ಬಂದಿರೋದ್ರಿಂದ ಚಾಮ್ಸ್ಕಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. A teacher provides a hint, simplifies the task instructions, and gives continuous verbal cues to a weak student while they complete a complex activity. This temporary support is an example of. That is the fourth ಕ್ವಶನ್. ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸ್ಕ್ಯಾಫೋಲ್ಡಿಂಗ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್. ಯಾಕೆ? ಬಿಕಾಸ್ ದ ಟೀಚರ್ ಪ್ರೊವೈಡ್ಸ್ ಟೆಂಪರರಿ ಸಪೋರ್ಟ್. ಇಲ್ಲಿ ಟೆಂಪರರಿ ಸಪೋರ್ಟನ್ನು ಕೊಟ್ಟಿದ್ದಾರೆ. ಎ ಹಿಂಟ್, ಸಿಂಪ್ಲಿಫೈಡ್ ಇನ್ಸ್ಟ್ರಕ್ಷನ್ಸ್, ಎ ವರ್ಬಲ್ ಕ್ಯೂಸ್ ಟು ಹೆಲ್ಪ್ ಎ ಸ್ಟೂಡೆಂಟ್ ಟು ಕಂಪ್ಲೀಟ್ ಎ ಕಾಂಪ್ಲೆಕ್ಸ್ ಆ್ಯಕ್ಟಿವಿಟಿ. ದಿಸ್ ಸ್ಟ್ರಾಟಜಿ, ಈ ಸ್ಟ್ರಾಟಜಿನ ನಾವೇನಂತ ಕರಿತೀವಿ ಅನ್ನೋದು ಬೇಕು. So this strategic temporary assistance that allows a learner to achieve tasks they could not do alone is known as scaffolding. That is the scaffolding, a concept heavily associated with the Vygotsky's zone of proximal development ಅನ್ನುವಂತಹ ಒಂದು ಮೇಲೆ ಅದು ನಿರ್ಭರವಾಗಿದೆ. ಸೊ ಆನ್ಸರ್ ಈಸ್ ಸ್ಕ್ಯಾಫೋಲ್ಡಿಂಗ್. ನೆಕ್ಸ್ಟ್ ಕ್ವಶನ್. Which approach to teaching grammar involves the teacher first stating the rule, explaining it, and then providing examples for students to apply the rule. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಫಸ್ಟು ಗ್ರಾಮರ್ನ ಟೀಚ್ ಮಾಡಬೇಕಾದ್ರೆ ಟೀಚರ್ ಏನು ಮಾಡ್ತಾನೆ, ರೂಲ್ಸ್ ಫಸ್ಟ್ ಹೇಳ್ತಾರೆ ಆ್ಯಂಡ್ ದೆನ್ ಪ್ರೊವೈಡಿಂಗ್ ಎಕ್ಸಾಂಪಲ್ಸ್. ಗ್ರಾಮರ್ನ ಎರಡು ರೀತಿಯಲ್ಲಿ ಟೀಚ್ ಮಾಡ್ತೀವಿ. ಒಂದು ಡಿಡಕ್ಟಿವ್ ಅಪ್ರೋಚ್ ಆ್ಯಂಡ್ ಇಂಡಕ್ಟಿವ್ ಅಪ್ರೋಚ್, ಇವೆರಡನ್ನೂ ಕೂಡ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಡಿಡಕ್ಟಿವ್ ಅಪ್ರೋಚ್ನ ಯಾವಾಗ ಯೂಸ್ ಮಾಡ್ತೀವಿ, ಇಂಡಕ್ಟಿವ್ ಅಪ್ರೋಚನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಕೇಳಿರುವಂಥದ್ದು ಫಸ್ಟು ರೂಲ್ ಆ್ಯಂಡ್ ದೆನ್ ಎಕ್ಸಾಂಪಲ್ಸ್, ರೈಟ್? ಸೊ ರೂಲ್ ಫಸ್ಟ್ ಬಂದು ಎಕ್ಸಾಂಪಲ್ಸ್ ನಂತರದಲ್ಲಿ ಹೇಳ್ತಾ ಹೋದರೆ ದಟ್ ಈಸ್ ಡಿಡಕ್ಟಿವ್ ಅಪ್ರೋಚ್. ಬಿಕಾಸ್ ಅಲ್ಲಿ ಫಸ್ಟು ರೂಲ್ಸ್ ಹೇಳ್ತೀವಿ, ಡೆಫಿನೇಷನ್ಸ್ ಹೇಳ್ತೀವಿ, ಅದಾದ ನಂತರ ಎಕ್ಸಾಂಪಲ್ಸ್ ಕೊಡ್ತೀವಿ. ಬಟ್ ವೇರ್ ಆ್ಯಸ್ ಇಂಡಕ್ಟಿವ್ ಅಪ್ರೋಚಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಫಸ್ಟು ಎಕ್ಸಾಂಪಲ್ಸನ್ನೇ ಹೇಳ್ತೀವಿ, ಅದಾದ ನಂತರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಹೋಗ್ತೀವಿ. ಸೊ ಇದು ಈ ಎರಡು ಡಿಫ್ರೆನ್ಸ್ ಇದೆ. ಬಟ್ ಎರಡು ಮೆಥಡಲ್ಲೂ ಕೂಡ ಯಾವುದನ್ನು ಗ್ರಾಮರನ್ನು ನಾವು ಟೀಚ್ ಮಾಡ್ತಾ ಹೋಗ್ತೀವಿ. ಸೊ ಆನ್ಸರ್ ಈಸ್ ಡಿಡಕ್ಟಿವ್ ಅಪ್ರೋಚ್. ನೆಕ್ಸ್ಟ್ ಕ್ವಶನ್ನು. In the context of the structural approach to teaching English, which of the following is considered the fundamental unit of teaching? ಸೊ ಇಲ್ಲಿ ಫಂಡಮೆಂಟಲ್ ಯೂನಿಟ್ ಆಫ್ ಟೀಚಿಂಗ್ ಅನ್ನುವಂಥದ್ದು ಕೇಳಿದ್ದಾರೆ, ಎಸ್ಪೆಷಲಿ ಸ್ಟ್ರಕ್ಚರಲ್ ಅಪ್ರೋಚ್ ಟೀಚಿಂಗ್ ಇಂಗ್ಲೀಷಲ್ಲಿ. ಸೊ ಇಲ್ಲಿ ಆನ್ಸರ್ ಈಸ್ ದ ಸೆಂಟೆನ್ಸ್ ಪ್ಯಾಟ್ರನ್. ಇದನ್ನೇ ನಾವಿಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಏನಾಗುತ್ತೆ, ಇನ್ ದ ಸ್ಟ್ರಕ್ಚರಲ್ ಅಪ್ರೋಚ್ ಟು ಟೀಚಿಂಗ್ ಇಂಗ್ಲೀಷ್, ಲ್ಯಾಂಗ್ವೇಜ್ ಈಸ್ ವ್ಯೂಡ್ ಆ್ಯಸ್ ಎ ಸಿಸ್ಟಮ್ ಆಫ್ ಸಿಸ್ಟಮೆಟಿಕಲಿ ರಿಲೇಟೆಡ್ ಸ್ಟ್ರಕ್ಚರ್ಸ್. ಸೊ ದ ಫಂಡಮೆಂಟಲ್ ಯೂನಿಟ್ ಆಫ್ ಟೀಚಿಂಗ್ ಈಸ್ ದ ಸೆಂಟೆನ್ಸ್ ಪ್ಯಾಟ್ರನ್ ಆರ್ ಸ್ಟ್ರಕ್ಚರ್ ವಿಚ್ ಈಸ್ taught through drilling and repetition. So that's why the answer is D. And next question, a major challenge in teaching English as a second language ESL in India is L1 interference. This can best be overcome by. So the answer is here overcome L1 L2 ಅನ್ನುವಂಥದ್ದು ನಾವು ಎರಡು ನೋಡ್ತೀವಿ. L1 L2 ನಲ್ಲಿ ಏನಾಗುತ್ತೆ, L1 ಈಸ್ ಮದರ್ ಟಂಗ್, L2 ಸೆಕೆಂಡ್ ಲ್ಯಾಂಗ್ವೇಜ್, ರೈಟ್? ಸೊ ಇಲ್ಲಿ ಆನ್ಸರ್ ಯಾವಾಗಲೂ ಕೂಡ ಓವರ್ಕಮಿಂಗ್ L1 ಇನ್ಫ್ಲುಯೆನ್ಸ್ ಮೀನಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಕರೆಕ್ಷನ್. ಸೊ ಸಿ ಪ್ರೊವೈಡಿಂಗ್ ಸಿಗ್ನಿಫಿಕೆಂಟ್ ಮೀನಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಎರರ್ ಕರೆಕ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಷ್ಟು ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸಲ್ಲಿ ನಾವಿನ್ನು ಕಂಟಿನ್ಯೂ ಮಾಡೋಣ. ಸೊ ಯಾರ್ಯಾರಿಗೆ ಈ ಒಂದು ಇಷ್ಟ ಆಗುತ್ತೆ ಅವರು ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.